Audio Jungle. ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಾನಿವತ್ತು 3:30ಗೆ ಎದ್ದಿದ್ದೀನಿ. ಎದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ. ಇದಕ್ಕೆ 2 ದಿನ ಮುಂಚೆನೇ ನಾನು ಬ್ಯಾಗ್ ಪ್ಯಾಕ್ ಮಾಡಿದ್ದೆ. ಹಿಂದಿನ ವಿಡಿಯೋದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅದಕ್ಕಿಂತ ಮುಂಚೆನೇ ಈ ಬ್ಯಾಗನ್ನು ಪ್ಯಾಕ್ ಮಾಡಿಟ್ಟಿದ್ದೆ. ಫಸ್ಟು ಹೋಗಿ ಬಂದ ಮೇಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರಿಲ್ಲ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೀವಿ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ ಮೇಲೇ ನಾವೆಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಾವು ಇವಾಗ ಹೊರಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. 2 ಡೇಸ್ ಆಯಿತು. ಈ ವಿಡಿಯೋ ತುಂಬ ದಿನದ ಹಿಂದಿದ್ದು, ಅದಕ್ಕೋಸ್ಕರ ನಾನು ಎಡಿಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲ ವೀಡಿಯೋಸನ್ನು ಇಟ್ಟಿದ್ದೀನಿ. ಅದೇನೋ ಗೊತ್ತಿಲ್ಲ, ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಆವಾಗಿಂದನೂ ಒಂಥರ ಡಿಲೇ ಆಗ್ತಾಯಿದೆ. 2 ಸರಿ ಮೈಕ್ ಆರ್ಡ್ರ್ ಮಾಡಿದೆ, ಅದೂ ಹೋಯ್ತು. ಎಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ. ಹಾಗೆ 2 ಸರಿ ನನ್ನ ಫೋನೂ ಹೋಯ್ತು. ಇದು ಮತ್ತೆ 3ನೇ ಫೋನ್ ತಗೊಂಡಿದ್ದೀನಿ. ಅದೇನೋ ಗೊತ್ತಿಲ್ಲ, ನನಗೆ ಯೂಟ್ಯೂಬ್ ಮಾಡೋದು ನನ್ನ ಹಣೆ ಬರದಲ್ಲಿ ಇದೇನೋ ಇಲ್ಲ ಅಂತಲೂ ಗೊತ್ತಿಲ್ಲ. ಬಟ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇವಾಗ ಅದೇ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಕಂಟಿನ್ಯೂ ಮಾಡೋಣ ಅಂತ ಎಷ್ಟೋ ಸರಿ ಅಂದ್ಕೊತೀನಿ, ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ. ನೋಡೋಣ, ದೇವರಲ್ಲಿ ಬೇಡ್ಕೊಂಡಿದ್ದೀನಿ ಆ ಥರ ಪ್ರಾಬ್ಲಮ್ ಏನೂ ಆಗಬಾರ್ದು ಅಂತ. ನಿಮ್ಮಲ್ಲೂ ಯಾರಿಗಾದರೂ ನನ್ನ ಮೇಲೆ ಒಂದು ಸ್ವಲ್ಪ ಏನಾದರೂ ಕರುಣೆ ಅನ್ನೋದಿದ್ದರೆ ನೀವು ಸ್ವಲ್ಪ ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ. ಓಕೆ, ನಂದು ಬ್ಯಾಗ್ ಪ್ಯಾಕಿಂಗ್ ಆದರೆ ಮುಗೀತು. ಹಾಗೆ ಬ್ಯಾಗ್ ಪ್ಯಾಕಿಂಗ್ ಆದರೆ ಮುಗೀತು. ಮತ್ತು ಇವಾಗ ನಾವು ಯಾರ ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೂ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನಾವು ಯಾವ ಪ್ಲೇಸಿಗೆಲ್ಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲೇ ಒಂದು ಚೇಂಜ್ ಏನೋ ಇದ್ರೆ ಕೊಡು, ಚೆನ್ನಾಗ ಕೊಡೆ, ಚೆನ್ನಾಗಿ ಹುಷಾರು. ಫೋನ್ ಮಾಡು, ನಮ್ಮ ಎಲೆ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಪ್ಪ. ನಾವೊಂದು 5 o'clock ಮನೆ ಬಿಟ್ಟಿವಿ. ಅಲ್ಲಿಂದ ನಮಗೆ ಆಟೋ ಅಷ್ಟು ಬೇಗ ಅಂತೂ ಬರಲ್ಲ, ನಮ್ಮದು ಹಳ್ಳಿ ಆಗಿರೋದ್ರಿಂದ ಒಂದು 6 ಗಂಟೆ ಇಲ್ಲ 6:30ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಮನೆ ಓನರ್ ಅವ್ರ ಮಗನೇ ಬಂದಿದ್ದರು. ನಮಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಬಿಟ್ಟು ಹೋಗಿದ್ದಾರೆ. 5:30ಗೆ ಬಸ್ ಅಂತ ಹೇಳಿದರು. ಬಸ್ ಇನ್ನೂ ಬಂದಿಲ್ಲ. ಇವಾಗ ಮತ್ತೆ ಕೇಳಿದರೆ 6 o'clock ಇದೆ ಅಂತ ಹೇಳ್ತಾ ಇದ್ದಾರೆ. ಏಮವಿ తీసుకో అక్కడ బొక్క పెట్టు దానికి. ಅಂತೂ ಇಂತೂ ಬಸ್ ಅಂತೂ ಬಂತು. ಒಂದು 6 ಗಂಟೆ ಆಗಿತ್ತು, ಬಂತು. ಅಲ್ಲಿಂದ ನಾವು ಗಂಗಾವತಿ ಟು ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಶಿವಮೊಗ್ಗದಿಂದ ಇಳಿದ್ಬಿಟ್ಟು ಅಲ್ಲಿ ಬೀರೂರಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ ನಾವು ಒಂದು ಚಿಕ್ಕದಾಗಿರುವಂಥ ಒಂದು ಪ್ಲ್ಯಾನ್ ಮಾಡಿದ್ದೀವಲ್ವ, ಹಾಗಾಗಿ ಅದು ನನ್ನ ಫ್ರೆಂಡ್ ಮನೆಯಿಂದನೇ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾವು ಇಲ್ಲಿಂದ ಡೈರೆಕ್ಟಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಒಂದಿನ ಸ್ಟೇ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅವರು ತುಂಬ ದಿನದಿಂದ ಕರಿತಾ ಇದ್ದಾರೆ ನಮಗೆ. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಅವಳು ಯಾವಾಗಲೂ ಅಷ್ಟೇ, ಬಸ್ ಹತ್ಕೊಂಡು ಕುತ್ಕೊಂಡ್ರೇ ಸಾಕು ಅವಳಿಗೆ ನಿದ್ದೆ. ಹಾಗೆ ನಾವು ಎಲ್ಲರೂ ಒಂದು ರೌಂಡ್ ನಿದ್ದೆ ಮಾಡಿದ್ವಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ 3:30ಗೆಲ್ಲ ಎದ್ಬಿಟ್ಟು ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರೋದಕ್ಕೆ ಇಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಎದ್ದಿದ್ವಿ. ಹಾಗಾಗಿ ಎಲ್ಲರದ್ದು ಒಂದು ರೌಂಡ್ ನಿದ್ದೆ ಆಯಿತು. ಹಾಗೆ ಮನೆಯಲ್ಲೂ ಏನೂ ಮಾಡಲಿಲ್ಲ, ನಾನು ತಿಂಡಿನೂ ಏನೂ ಮಾಡೋಕ್ಕೆ ನನಗೆ ಟೈಮೂ ಇದ್ದಿಲ್ಲ. ಹಾಗಾಗಿ ಏನೂ ಮಾಡಲಿಲ್ಲ. ಅಲ್ಲಿ ಒಂದು ಫ್ರೂಟ್ಸ್ ಬಂದಿತ್ತು, ಆ ಫ್ರೂಟ್ಸೇ ತಗೊಂಡು ಅದನ್ನೇ ತಿಂದ್ಕೊಂಡು ಹೋಗ್ತಾ ಇದ್ದೀವಿ.
ಹೊಟ್ಟೆ ಬೇರೆ ಹಸಿತಾ ಇತ್ತು. ಬಸ್ಸು ಎಲ್ಲೂ ಸ್ಟಾಪ್ ಮಾಡಿಲ್ಲ. ಅಲ್ಲಿಂದ ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ನಾವು ರೀಚ್ ಆಗಿದ್ದೀವಿ. ಬೀರೂರಿಗೆ ಬಂದಿದ್ದೀವಿ. ಲಾಸ್ಟಲ್ಲೇ ನನ್ನ ಫ್ರೆಂಡ್ ಕಾಣಿಸ್ತಾರೆ ನೋಡಿ, ಅವರೇ ನನಗೆ ಬೆಸ್ಟ್ ಫ್ರೆಂಡು. ನಾವು ಇಲ್ಲಿ ಒಂದಿನ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ನಮ್ಮದು ಪ್ಲಾನಿಂಗ್ ಏನಿದೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನಾವು ಫಸ್ಟು ಯಾವ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಅಂತ. ಹಾಗೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಗಂಗಾವತಿಯವರು ಯಾರಾದರೂ ನೋಡ್ತಾ ಇದ್ದರೆ ಪಕ್ಕ ನನಗೆ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.